ಸಿದ್ದಾಪುರದಲ್ಲಿ ವಸಂತ ನಾಯ್ಕ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಪಂಪನಗರದಲ್ಲಿ ಪ್ರಮುಖ ಆರೋಪಿ ಕಮಲಾಕರ ಭಟ್ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಸುಚಿತ್ರಾ ಜೊತೆ ಇದೇ ಮನೆಯಲ್ಲಿದ್ದಂತಹ ಕಮಲಾಕರ ಭಟ್ ಸುಚಿತ್ರಾಗಾಗಿ ಪಂಪನಗರದಲ್ಲಿಯೇ ಕಾಲ್ ಸೆಂಟರ್ ಓಪನ್ ಮಾಡಿಕೊಟ್ಟಿದ್ದ. ಇದರ ಜೊತೆಗೆ ಕನಸು ಎಂಟರ್ಪ್ರೈಸಸ್ ಎಂಬ ಹೆಸರಿನಲ್ಲಿ ಬಿಸಿನೆಸ್ ಅನ್ನು ಕೂಡ ಕಮಲಾಕರ್ ಭಟ್ ನಡೆಸ್ತಾ ಇದ್ರು. ಇನ್ನು ರೀಲ್ಸ್ ಆಂಟಿಗೆ ಕಮಲಾಕರ ಭಟ್ ಎರಡೆರಡು ಐಷಾರಾಮಿ ಕಾರು, ಬೈಕ್ ಅನ್ನ ಕೂಡ ಕೊಡಿಸಿದ್ದ. ಒಂದು ಹೊಸ ಟಾಟಾ ಪಂಚ್ ಕಾರು ಮತ್ತು ರಾಯಲ್ ಎನ್ಫೀಲ್ಡ್ ಬೈಕ್ ಅನ್ನ ನೀಡಿದ್ರು. ಇನ್ನು ಇದೇ ಕಾರಿನೊಳಗೆ ಸುಚಿತ್ರಾ ರೀಲ್ಸ್ ಕೂಡ ಮಾಡಿದ್ಲು. ಇನ್ನು ಕಮಲಾಕರ ಭಟ್ಗೆ ಮಳಿಗೆ ಬಾಡಿಗೆ ನೀಡಿದ್ದ ಮಾಲೀಕ ನಾಗೇಶ್ ಮಾತನಾಡಿ, ಕಮಲಾಕರ ಭಟ್ ಅವರು 4 ವರ್ಷದಿಂದ ನಮ್ಮ ಅಕ್ಕನ ಮನೆಯಲ್ಲಿ ಬಾಡಿಗೆಗೆ ಇದ್ರು. ಸುಚಿತ್ರಾನನ್ನ ಕರೆದುಕೊಂಡು ಬಂದಾಗ ನಮ್ಮ ಊರಿನ ಕಡೆಯವರು ನಮಗೆ ಸಂಬಂಧಿ ಆಗ್ಬೇಕು ಅಂತ ಹೇಳಿದ್ರು. ಸುಚಿತ್ರಾ ಮತ್ತು ಭಟ್ಟರು ಒಟ್ಟಿಗೆ ಓಡಾಡೋದನ್ನ ನೋಡಿದ್ವಿ, ಬೈಕ್ ಓಡಿಸೋದನ್ನ ಸಹ ನೋಡಿದ್ದೇವೆ ಅಂದಿದ್ದಾರೆ. ಪರಿಚಯ ಎಲ್ಲ ತೀರೋದು ಗೊತ್ತು, ಇಲ್ಲೇ ಮನೆಗಿದ್ರು ನೋಡಿದ್ವಿ, ಪರಿಚಯ ಇಲ್ಲ. ಅವಾಗ ನಮ್ಮ ಮನೆಗೆ ಬಂದಿರಲಿಲ್ಲಲ್ಲ, ಹಾಗಾಗಿ ಪರಿಚಯ ಅಂದರೆ ಎಲ್ಲ ಹೋಗೋರು ಬರೋರು ಅಷ್ಟೇ ಗೊತ್ತು. ಮತ್ತು ಆತ್ಮೀಯತೆ ಅಂದರೆ ಇಲ್ಲಿ ಬಂದ ಮೇಲೆ ನಮಗೆಲ್ಲ ಪರಿಚಯ ಆಯಿತು. ಆಮೇಲೆ ಅಲ್ಲಿ ಜಮೀನು ತಗೊಂಡ್ರು ಎದುವಳ ಮುದವಾಳದಲ್ಲಿ ಗೋಶಾಲೆ ಮಾಡಿದಾಗ ನಾವು ಅಲ್ಲಿ ಕಿರಣ್ ಅಂತ ಒಬ್ಬರು ಇಂಜಿನಿಯರ್ ಇದ್ದರು, ಅವರು ನಾವೆಲ್ಲ ಸೇರಿ ಕೆಲಸ ಮಾಡಿಸ್ತಿದ್ವಿ. ಅಲ್ಲಿ ದೇವಸ್ಥಾನ 3 ಆಗ್ತಾಯಿತ್ತು. ಅದು ಬಂದಮೇಲೆ ಇದು ಬಂದಮೇಲೆ ನಿಂತೋಯ್ತು. ಇವರೆಲ್ಲ ಇತ್ಲೆಗೆ ಎಲ್ಲ ಜನ ಬಂದಮೇಲೆ ಅವರು ಕಡಿಮೆ ಮಾಡಿದರು, ಅಲ್ಲಿ ಕೆಲಸ ಇಲ್ಲ. ಗೋಶಾಲೆನೂ ಅವರು ಚೆನ್ನಾಗೇ ಇದ್ರಲ್ಲ. ಕಾರು ತಗೊಂಡಿದ್ದಾರೆ, ಕಾರ್ ಇದೆ, 2-3 ಕಾರು, ಒಂದು ತಾರಾ ಕಾರ್ ತಗೊಂಡ್ರು, ಒಂದು ಇದೆಂಥದ್ದು ಕಾರ್ ತಗೊಂಡ್ರು, ಇನ್ನೊಂದು ಕಾರ್ ತಗೊಂಡ್ರೆ ಬುಲೆಟ್ ಏನೋ ಒಂದು ತಗೊಂಡಿದ್ದಾರೆ. ಅಮ್ಮನೇ ಓಡಿಸೋದು, ಅವರು ಓಡಿಸ್ತಾಯಿದ್ರು. ಜೊತೆಗೆ ಹೋಗ್ತಿದ್ರು, ಓಡಾಡ್ತಿದ್ರು, ಟೂರು ರನ್ನಿಂಗ್ ಎಲ್ಲ ಮಾಡ್ತಾಯಿದ್ರು. ಅವರು ಎಲ್ಲ ಕಡೆ ಫಂಕ್ಷನ್ ಏನೇನೋ ಓಡಾಡ್ತಾಯಿದ್ರು. ಸಿದ್ದಾಪುರ ವಸಂತ ನಾಯ್ಕ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಮಲಾಕರ ಭಟ್ ಮತ್ತು ಸುಚಿತ್ರಾಳ ಅನೈತಿಕ ಸಂಬಂಧವೇ ಕೊಲೆಗೆ ಪ್ರಮುಖ ಕಾರಣ ಎನ್ನಲಾಗ್ತಾ ಇದೆ. ಅಲ್ಲದೆ ಸುಚಿತ್ರಾ ತನ್ನ ಮಗಳನ್ನೇ ಕೊಲೆ ಮಾಡಲು ಸಂಚು ರೂಪಿಸಿದ್ಲಂತೆ. ಇದಕ್ಕೆ ಕಮಲಾಕರ ಭಟ್ ಕೂಡ ಪ್ರೇರೇಪಿಸಿದ್ನಂತೆ. ಇನ್ನು ಮಗಳು ಕೂಡ ಸುಚಿತ್ರಾ ಕಮಲಾಕರ ಭಟ್ ಒಟ್ಟಿಗೆ ಇರೋದನ್ನ ನೋಡಿದ್ಲಂತೆ. ಸದ್ಯ ಸುಚಿತ್ರಾ ಕಮಲಾಕರ್ ಭಟ್ ಮಾತನಾಡಿರುವಂತಹ ಆಡಿಯೋದಲ್ಲಿ ತನ್ನ ಮಗಳು ಇಲ್ಲದಿದ್ರೆ ನಾವು ಹೇಗ್ ಬೇಕಾದ್ರೂ ಇರಬಹುದಿತ್ತು ಅಂತ ಹೇಳಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸುಚಿತ್ರಾ ಪತಿ ಮಹೇಶ್ ಮಾಧ್ಯಮಗಳಿಗೆ ಮಾತನಾಡಿದ್ದು, ಕೊಲೆ ಮಾಡಲು ಬಂದಿದ್ದು ನನ್ನನ್ನಲ್ಲ, ಟಾರ್ಗೆಟ್ ನನ್ನ ಮಗಳಾಗಿದ್ಲು. ಅವರು ಬಂದವರೇ ನನ್ನ ಮಗಳನ್ನ ಕೇಳಿದ್ರು. ನಾನು ನಿನ್ನನ್ನ ಸಾಯಿಸಿಯಾದ್ರೂ ಮಗಳನ್ನ ಕರೆದುಕೊಂಡು ಹೋಗ್ತೇವೆ ಅಂದಿದ್ಲು. ಆಗ ನಾನು ನನ್ನ ಮಗಳನ್ನ ಒಂದು ರೂಮ್ನಲ್ಲಿ ಕೂಡಿ ಹಾಕಿ ರಕ್ಷಣೆ ಮಾಡಿದೆ. ಆಗ ಅವರು ಕಾರಿನಲ್ಲಿದ್ದ ಚಾಕು ತಂದು ಹಲ್ಲೆಗೆ ಯತ್ನಿಸಿದ್ರು. ಈ ವೇಳೆ ಅಡ್ಡ ಬಂದ ನನ್ನ ಅಣ್ಣನಿಗೆ ಚಾಕುವಿನಿಂದ ಇರಿದ್ರು. ಅವರು ಪ್ರೀ ಪ್ಲಾನ್ ಮಾಡಿಕೊಂಡೇ ನನ್ನ ಮಗಳನ್ನ ಕೊಲೆ ಮಾಡಲು ಬಂದಿದ್ರು ಅಂತ ಹೇಳಿದ್ದಾರೆ. ಕಾರಲ್ಲಿ ಹೋಗ್ಬಿಟ್ಟು 4 ಜನನು ಚಾಕು ತಗೊಂಡು ಬಂದರು ಹುಡುಗರು, ಅವ್ರ ಜೊತೆ ಇರೋ ಹುಡುಗರು. ಹಾಗೆ ನಾನು ಏನೋ ಚಾಕು ಬಂದಿದ್ದಿರಲ್ಲ ಅಂದ್ಬಿಟ್ಟು ನಾನು ಕೇಳಿದೆ. ಅಷ್ಟೊತ್ತಿಗೆ ನಮ್ಮನ್ನು ಏನೋ ರೌಡಿಜಮ್ ಮಾಡೋಕ್ಕೆ ಕರ್ಕೊಬಂದಿದ್ಯಾ ಅಂತ ನಾನು ಹೆಂಡ್ತಿಗೆ ಕೇಳಿದ್ರು. ನಮ್ಮ ಅಣ್ಣ ಏನು ವಿಚಾರನೇ ಗೊತ್ತಿಲ್ಲ ಸರ್ ಅವನಿಗೆ ನಾನು ಕೇಳಿದ ಅಷ್ಟೇ ಸರ್. ಬಂದು ನಮ್ಮಣ್ಣಗೆ ಚಾಕು ಎದೆಗೆ ಹಾಕ್ಬಿಟ್ರು. ಈಗ ಮಾತಾಡ್ಲಿಕ್ಕೆ ಬರೋದಾದರೆ ಸೈಲೆಂಟಾಗಿ ಬಂದು ಮಾತಾಡ್ಕೊಂಡು ಹೋಗ್ತಿದ್ರು. ಅವ್ರು ಚಾಕು ಎಲ್ಲ ತಂದಿದ್ದಾರೆ ಅಂದರೆ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ರು. ಸಿದ್ದಾಪುರದ ವಸಂತ ನಾಯ್ಕ ಕೊಲೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಮಹೇಶ್ ಪುತ್ರಿ ತನ್ನ ತಂದೆಗೆ ಮೆಸೇಜ್ ಮಾಡಿದಂತಹ ಚಾಟ್ ವೈರಲ್ ಆಗಿದೆ. ಮಹೇಶ್ ಮಗಳು ತನ್ನನ್ನ ಕಾಪಾಡಿಯಪ್ಪ ಅಂತ ಮತ್ತು ಇಲ್ಲಿಂದ ಕರೆದುಕೊಂಡು ಹೋಗು, ಅಮ್ಮನ ಕಿರುಕುಳ ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಬೇಗ ಬಂದು ನನ್ನನ್ನ ಕರೆದುಕೊಂಡು ಹೋಗು, ಇಲ್ಲವಾದ್ರೆ ನಾನು ಸತ್ತು ಹೋಗ್ತೇನೆ ಅಂತ ತಂದೆಗೆ ಮಗಳು ಮಾಡಿದಂತಹ ಮೆಸೇಜ್ ವೈರಲ್ ಆಗಿದೆ. ಸಿದ್ದಾಪುರ ವಸಂತ ನಾಯ್ಕ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದಾಪುರ ಬಿಜೆಪಿ ಘಟಕ ಸುದ್ದಿಗೋಷ್ಠಿ ನಡೆಸಿದೆ. ಪೊಲೀಸರು ಮಹೇಶ್ ನಾಯ್ಕ್ ನೀಡಿದ ದೂರನ್ನ ದಾಖಲಿಸಿ ರಕ್ಷಣೆಯನ್ನ ನೀಡಿದ್ರೆ ಈ ಘಟನೆ ಆಗ್ತಾ ಇರಲಿಲ್ಲ. ಪೊಲೀಸರೇ ಕಮಲಾಕರ್ ಭಟ್ ಮತ್ತು ಸುಚಿತ್ರಳಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸ್ ವೈಫಲ್ಯವೇ ಇದಕ್ಕೆ ಮುಖ್ಯ ಕಾರಣ ಅಂತ ಬಿಜೆಪಿ ಘಟಕ ಆರೋಪಿಸಿದೆ. ರಾಜಕೀಯ ಸುದ್ದಿಗಳನ್ನ ನೋಡೋಣ. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಚಿವರಾದ ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್, ಈಶ್ವರ ಖಂಡ್ರೆ, ಚಲುರಾಯಸ್ವಾಮಿ ಸೇರಿದಂತೆ ಹಲವರು ಆಗಮಿಸಿದ್ದಾರೆ.
ಸದನದಲ್ಲಿ ಆವೇಶ ಭರಿತವಾಗಿ ಮಾತನಾಡಿದ ಬಗ್ಗೆ ನ್ಯೂಸ್ 18 ಜೊತೆ ಶಾಸಕ ಶಿವಲಿಂಗೇಗೌಡ ಮಾತನಾಡಿದ್ದಾರೆ. ವೈಯಕ್ತಿಕ ನಿಂದನೆಯಿಂದ ನಾನು ಆವೇಶಕ್ಕೆ ಒಳಗಾದೆ. ಅಂತ ಕಳ್ಳ ಇಂಥ ಕಳ್ಳ ಅಂತ ನಿಂದನೆ ಮಾಡಿದ್ದಕ್ಕೆ ನಾನು ಒರಟಾಗಿ ಮಾತನಾಡಿದ್ದೇನೆ. ಅವರು ಸದನದಲ್ಲಿ ಡ್ಯಾನ್ಸ್ ಮಾಡಿದ್ರೆ ಕೋತಿಗಳು ಅಂದೇ ಇನ್ನೇನ್ ಅನ್ಬೇಕು. ಒಬ್ಬ ಹೆಣ್ಣು ಮಗಳ ಬಗ್ಗೆ ಮಾತನಾಡಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ. ಬೇರೆ ವಿಚಾರದಲ್ಲಿ ನಾನು ರಾಜಿ ಆಗಲ್ಲ. ಪ್ರಚೋದನೆಗೆ ವಿಪಕ್ಷ ನಾಯಕರೇ ಹೊಣೆಗಾರರು. ನನ್ನ ಕ್ಷೇತ್ರದ ಜನರಿಗೆ ನಾನು ಏನು ಅಂತ ಗೊತ್ತಿದೆ. ಅವರು ಕಳ್ಳ ಅಂದಾಗ ಮುತ್ತು ಕೊಡೋಕ್ಕಾಗುತ್ತಾ ಅಂತ ಕಿಡಿಕಾರಿದ್ದಾರೆ. ನನ್ನ ವೈಯಕ್ತಿಕವಾಗಿ ನನ್ನನ್ನು ನಿಂದನೆ ಮಾಡಲಿಕ್ಕೆ, ನಾನು ಅಂಥ ಕಳ್ಳ ಇಂಥ ಕಳ್ಳ ಅವನು ಇವನು ಅಂತೇಳಿ ವೈಯಕ್ತಿಕವಾದ ನಿಂದನೆಯನ್ನು ಮಾಡಿದರು. ಆ ನಿಂದನೆ ಮಾಡಿದ್ದರ ಫಲ ನಾನು ಸ್ವಲ್ಪ ಹಳ್ಳಿ ಭಾಷೆನಲ್ಲಿ ಇನ್ನೇನು ಅವರು ಅಲ್ಲಿ ಬಂದು ಡ್ಯಾನ್ಸ್ ಮಾಡಿದರೆ ವಿಧಾನಸೌಧದಲ್ಲಿ ಕೋತಿಗಳು ಒಂದಲ್ಲಿ ಇನ್ನೇನಂತಾರೆ. ಶರಣು ಸಲಗಾರ್ ಪತ್ನಿಯವ್ರದ್ದು ಬಗ್ಗೆ ಉಲ್ಲೇಖ ಮಾಡಿದ್ರಿ. ಅವರು ನನ್ನ ಮೇಲೆ ವೈಯಕ್ತಿಕವಾಗಿ ಕಳ್ಳ ಪಳ್ಳ ಅದು ಇದು ಅಂತ ಕೂಗ್ತಾ ಇದ್ರು. ಅಪ್ಪ ನಿನ್ನಂಗೇನು ನಿಮ್ಮ ಹೆಂಗಸರು ದುಡ್ಡಲ್ಲ ನಿಮ್ಮ ಮೇಲೆ ಆಗಿಲ್ಲ, ನಿಮ್ಮ ಹೆಂಗಸರು ದುಡ್ಡು ಕೊಟ್ಟು ಎಮ್ ಎಲ್ ಎ ಮಾಡ್ಯಾರ ನಿನ್ನ ಅಂತ ಜನ ಮಾತಾಡ್ತಾರೆ ಅಂತೇಳಿ ಹೇಳಿದ್ದೀನಿ. ಆದರೆ ಇನ್ಯಾವ ಅರ್ಥದಲ್ಲೂ ಅಲ್ಲ. ಅದಕ್ಕೆ ಒಬ್ಬ ಹೆಣ್ಣು ಮಗಳು ಮಾತನ್ನು ತೆಗಿಬಾರ್ದು ಅಂತೇಳಿ ನಾನು ಈಗ ವಿಷಾದವನ್ನು ವ್ಯಕ್ತ ಮಾಡಿದ್ದೀನಿ. ಸದನದಲ್ಲಿ ಶಿವಲಿಂಗೇಗೌಡರ ನಡವಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿವಲಿಂಗೇಗೌಡರು ಹಿರಿಯ ಶಾಸಕರು. ವಿಪಕ್ಷ ಶಾಸಕರ ಟೀಕೆ ಮಾಡೋದು ಸಹಜ. ವಿಪಕ್ಷದ ಶಾಸಕರ ಬಗ್ಗೆ, ಅವರ ಧರ್ಮಪತ್ನಿಯ ಬಗ್ಗೆ ಮಾತನಾಡೋದು ಖಂಡನೀಯ. ಶಾಸಕ ಶರಣು ಸಲಗಾರ್ ಅವರ ಜೊತೆ ಕೂಡ ನಾನು ದೂರವಾಣಿಯಲ್ಲಿ ಚರ್ಚೆ ಮಾಡಿದ್ದೇನೆ. ಮುಂದಾದರೂ ಕೂಡ ಶಿವಲಿಂಗೇಗೌಡರು ತಮ್ಮ ನಡವಳಿಕೆಯನ್ನು ತಿದ್ದುಕೊಳ್ಳಬೇಕು. ಹಿರಿಯ ಶಾಸಕರು ಮಾದರಿಯಾಗಬೇಕು ಅಂದಿದ್ದಾರೆ. ಶಿವಲಿಂಗೇಗೌಡರು ಒಬ್ಬ ಹಿರಿಯ ಶಾಸಕರಿದ್ದಾರೆ. ಮತ್ತು ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಬ್ಬ ಹಿರಿಯ ಶಾಸಕರಾಗಿ ಅವ್ರು ವಿರೋಧ ಪಕ್ಷದವರು ಟೀಕೆ ಮಾಡುವಂಥದ್ದು, ಸದನದಲ್ಲಿ ಬಾವಿಗಿಳಿದಾಗ ನಾವು ಹೋರಾಟ ಮಾಡ್ತಕ್ಕಂಥದ್ದು ಸಹಜ. ಆದ್ರೆ ಅವರು ಈ ರೀತಿ ನಮ್ಮ ಶಾಸಕರ ಬಗ್ಗೆ, ಅವರ ಕುಟುಂಬದ ಸದಸ್ಯರ ಬಗ್ಗೆ, ಅವರ ಧರ್ಮಪತ್ನಿ ಬಗ್ಗೆ ಮಾತನಾಡ್ತಕ್ಕಂಥದ್ದು ನಾ ಇದನ್ನು ಖಂಡನೆ ಮಾಡ್ತೇನೆ. ಮತ್ತೆ ಆ ಸದನದ ಪಾವಿತ್ರ್ಯತೆಯನ್ನು ಕೂಡ ಹಾಳು ಮಾಡುವಂತ ಕೆಲಸ ಮಾಡಿದ್ದಾರೆ. ನಾನು ಬೆಳಗ್ಗೆ ಶರಣು ಸಲಗಾರ್ ಅವರು ಕೂಡ ದೂರವಾಣಿ ಮುಖೇನ ಚರ್ಚೆ ಮಾಡಿದ್ದೇನೆ. ಅದು ಖಂಡಿತ ಸರಿಯಲ್ಲ. ಮುಂದೆ ಆದ್ರೂ ಕೂಡ ಶಿವಲಿಂಗೇಗೌಡರು ಅವರ ನಡವಳಿಕೆಯನ್ನ ತಿದ್ದುಕೊಳ್ಬೇಕಾಗ್ತದೆ. ಸದನದಲ್ಲಿ ಆರ್ಎಸ್ಎಸ್ ಕುರಿತ ಶಿವಲಿಂಗೇಗೌಡರ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಕಿಡಿಕಾರಿದ್ದಾರೆ. ಸದನದಲ್ಲಿ ಅವಾಚ್ಯ ಶಬ್ದ ಬಳಕೆ ಸರಿಯಲ್ಲ. ನಮ್ಮ ಮರ್ಯಾದೆ ನಾವು ಹಾಳು ಮಾಡಿಕೊಳ್ಳುತ್ತಿದ್ದೇವೆ. ಅಬಕಾರಿ ಇಲಾಖೆಯಲ್ಲಿ ಭಾರಿ ಅಕ್ರಮವಾಗ್ತಾ ಇದೆ. ಆದರೆ ಈವರೆಗೂ ಸಚಿವ ತಿಮ್ಮಾಪುರ್ ವಿರುದ್ಧ ಕ್ರಮ ಆಗಿಲ್ಲ. ಇದೊಂದು ಭಂಡ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಾವು ಶಾಸನಸಭೆಯಲ್ಲಿ ಮಾತಾಡ್ತಕ್ಕಂಥ ಅಸಂವಿಧಾನಿಕ ಪದಗಳನ್ನು ಬಳಸುವ ಮುಖಾಂತರ ನಮ್ಮ ವ್ಯಕ್ತಿತ್ವ ನಾವು ಹಾಳು ಮಾಡ್ಕೊತೇವೆ. ಬೇರೆ ಯಾರು ಹಾಳು ಮಾಡುವಂಥದ್ದಿಲ್ಲ. ಯಾಕಂದರೆ ದೇಶದ ಜನ, ರಾಜ್ಯದ ಜನ ಎಲ್ಲರೂ ನೋಡ್ತಾರೆ. ಸುಮಾರು 7 ಕೋಟಿ ಜನ ಕರ್ನಾಟಕದವ್ರು ನೋಡ್ತಾರೆ. ನಾವು ಬಳಸ್ತಕ್ಕಂಥ ಭಾಷೆ, ನಾವು ಬಳಸ್ತಕ್ಕಂಥ ಪದ ಅವು ಎಲ್ಲವೂ ಕೂಡ ನೋಡ್ತಿರ್ತಾರೆ. ಮುಂದಿನ ದಿನಮಾನಗಳಲ್ಲಿ ಸಂದರ್ಭ ಬಂದಾಗ ತಕ್ಕ ಉತ್ತರವನ್ನು ಕೂಡ ಅವ್ರು ಕೊಡುವಂಥದ್ದನ್ನು ಜನ ಮಾಡ್ತಾರೆ. ಹಾಗಾದರೆ ನಾವು ಈ ಸಂದರ್ಭದಲ್ಲಿ ತಿಮ್ಮಾಪುರ ಅವರ 4 CD-ಗಳನ್ನು, ಪೆನ್ಡ್ರೈವ್ಗಳನ್ನು ಮಾನ್ಯ ಅಶೋಕ್ ಅವರು ಎಳೆಯಾಗಿ ಸಂಭಾಷಣೆ ಏನು ನಡೆದಿತ್ತು ಅವನ್ನೆಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದು ಪ್ರೂಫ್ ಅಲ್ವಾ? ಇನ್ನು ವಿಧಾನಸಭೆಯಲ್ಲಿ ಶಾಸಕ ಶಿವಲಿಂಗೇಗೌಡರ ಹೇಳಿಕೆ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಶಿವಲಿಂಗೇಗೌಡ ಮಂತ್ರಿಯಾಗಬೇಕು, ಅದಕ್ಕೆ ಆರ್ಎಸ್ಎಸ್ ಅನ್ನ ಬೈತಾರೆ. ಶಿವಲಿಂಗೇಗೌಡನನ್ನ ಮಂತ್ರಿ ಮಾಡಬೇಡಿ ಅಂತ ವಾಗ್ದಾಳಿ ನಡೆಸಿದ್ರು. ಏನು ಚರ್ಚೆ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು RSS ನಾಯಿಗಳು, ನೀವು ನಿಮ್ಮಂಥ 100 ನಾಯಿಗಳು ಬಂದರೂ ನನಗೇನು ಮಾಡೋಕ್ಕಾಗೋದಿಲ್ಲ, ಕೋತಿಗಳ ಥರ ಕುಣಿತಾ ಇದ್ದೀರಿ, ಭಾಳ ಅವ್ಯಾಜ ಶಬ್ದಗಳಿಂದ ಬೈದರು. ನಮ್ಮ ಗೌರವಾನ್ವಿತ ಶಾಸಕರಾದಂಥ ಶರಣು ಸಲಗಾರ್ ಅವ್ರು ಘೋಷಣೆ ಕೂಗ್ತಾಯಿದ್ರು. ಅವ್ರಿಗೆ ನೀನು ಹೆಂಡತಿ ತಹಸೀಲ್ದಾರ್ ಆಗವಳೆ, ದುಡ್ಡೆಲ್ಲ ಲೂಟಿ ಹೊಡಿತಾ ಇದ್ದಿ ಅಂತಕ್ಕಂಥ ಏನೂ ಆಧಾರ ಇಲ್ಲದೆ ಅಪಾದನೆಯನ್ನು ಮಾಡಿರ್ತಕ್ಕಂಥದ್ದು. ಇವೆಲ್ಲ ಕೂಡ ನೋಡಿದ್ರೆ ಎಲ್ಲ ಮಾನಸಿಕವಾದಂಥ ಸೀಮಿತವನ್ನು ಶಿವಲಿಂಗೇಗೌಡರು ಕಳ್ಕೊಂಡಿದ್ರು ಅಂತ ಅನ್ನಿಸ್ತದೆ ನಮಗೆ. ನಾಳಿನ ಸಿಎಂ ಮಂಡ್ಯ ಪ್ರವಾಸ ರದ್ದಾಗಿದೆ. ಮಂಡ್ಯದ ಬೀರೇಶ್ವರ ದೇವಸ್ಥಾನದ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಬೇಕಿದ್ದ ಸಿಎಂ ಕಾರ್ಯಕ್ರಮ ಅನಿವಾರ್ಯ ಕಾರಣದಿಂದ ರದ್ದಾಗಿದೆ. ಈ ಬಗ್ಗೆ ವಿಧಾನಸೌಧದಲ್ಲಿ ಸಚಿವ ಚಲುರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬಜೆಟ್ ಪೂರ್ವ ಸಿದ್ಧತೆಗೆ ಕಾಲಾವಕಾಶ ಕಡಿಮೆ ಇದೆ, ಹಾಗಾಗಿ ಬರೋಕೆ ಆಗಲ್ಲ ಅಂತ ಹೇಳಿದ್ದಾರೆ.
ಮಾಲೂರು ವಿಧಾನಸಭೆ ಚುನಾವಣೆ ಮರು ಮತ ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಚ್ಚಿದ ಲಕೋಟೆಯ ಎಣಿಕೆ ಫಲಿತಾಂಶವನ್ನು ಸುಪ್ರೀಂ ಕೋರ್ಟ್ ಪ್ರಕಟಿಸಿದೆ. ಮರು ಮತ ಎಣಿಕೆಯಲ್ಲಿ 250 ಮತಗಳಿಂದ ಶಾಸಕ ಕೆವೈ ನಂಜೇಗೌಡ ಗೆಲುವು ಸಾಧಿಸಿದ್ದಾರೆ. ಯಾರು ಕಾಂಗ್ರೆಸ್ ಅವರು ಅಲ್ಲ ಅನ್ನೋದು ರೀಕೌಂಟಿಂಗ್ ಅಲ್ಲಿ ಗೊತ್ತಾಯಿತು. ಗೊತ್ತಾದ್ಮೇಲೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಹೇಳಿದೆ, ಇವರು ಯಾರು ಕೂಡ ಅಕ್ರಮವಾಗಿ ಗೆದ್ದಿಲ್ಲ, ಇವರು ರಿಯಲಿ ನಿಜವಾಗ್ಲೂ ಕೂಡ ಗೆದ್ದಿದ್ದಾರೆ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ತೀರ್ಮಾನ ಕೊಟ್ಟಿದೆ. ತಾಲೂಕಿನ ಜನತೆಯ ವಿಶ್ವಾಸವನ್ನು ತಗೊಬೇಕೇ ವಿನ ವೈಯಕ್ತಿಕವಾಗಿ ತೊಂದರೆ ಕೊಡೋದ್ರಿಂದ, ಪರ್ಸ್ನಲ್ಲಾಗಿ ಮಾತಾಡೋದ್ರಿಂದ ಇದರಿಂದ ಏನೂ ಆಗೋದಿಲ್ಲ ಅನ್ನೋದು ಇದೇ ಒಂದು ಉದಾಹರಣೆ. ಮಾಲೂರು ತಾಲೂಕು ಇತಿಹಾಸ ಕೂಡ